ಗೆಳೆಯ ಗೆಳೆಯ ಮಹಾವೀರ, ಹೊರಗಡೆ ಬಾರಪ್ಪ. ಯಾರು ಬಂದಿದ್ದಾರೆ ಅಂತ ನೋಡು. ಓ ಜಮೀರ, ಯಾವಾಗ ಬಂದಿದ್ಯಾ? ಹೇಗಿದ್ಯಾ? ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ತಾನೇ? ಎಲ್ಲರೂ ಚೆನ್ನಾಗಿದ್ದೀವಿ ಮಹಾವೀರ. ನಿಮ್ಮ ತಂದೆಯವರು ಕಾಣೆಯಾಗಿದ್ದಾರೆ ಅಂತ ವಿಷಯ ಕೇಳ್ಬಿಟ್ಟೆ. ನಿಮ್ಮ ತಂದೆಯವರು ಬಂಗಾರದಂತ ಮನುಷ್ಯ. ಏನಾಗಿತ್ತು ಅವರಿಗೆ ಆ ವಿಷಯ ನನಗೂ ಗೊತ್ತಾಗಬೇಕು, ಹೇಳು. ಏನಂತ ಹೇಳಲಿ ಜಮೀರ, ಏನಂತ ಹೇಳಲಿ? ರಾತ್ರಿ ಎಲ್ಲರೂ ಕೂಡಿ ಮಲ್ಕೊಂಡಾಗ ನನ್ನ ತಂದೆ ಮನೆಯಿಂದ ಹೊರಗೆ ಇದೇ ಕಟ್ಟೆ ಮೇಲೆ ಮಲ್ಕೊಂಡಿದ್ರು. ಅದು ಏನಾಯ್ತು ಗೊತ್ತಿಲ್ಲ ಮಾವೀರ. ಬೆಳಗಿನ ಜಾವದಲ್ಲಿ ಎದ್ದು ನೋಡುವಷ್ಟರಲ್ಲಿ ನನ್ನ ತಂದೆಯೂ ಇರಲೇ ಇಲ್ಲ. ಹುಡುಕಿ ಹುಡುಕಿ ಸಾಕಾಗಿದೆ. ಎಲ್ಲಿರುವನೋ, ಹೇಗಿರುವನು? ಗೆಳೆಯ ಮಹಾವೀರ, ಸಮಾಧಾನ ಮಾಡಿಕೋ ಗೆಳೆಯ. ಈ ಬೀರಸಿದ್ದೇಶ್ವರನ ಆಶೀರ್ವಾದದಿಂದ ನಿಮ್ಮ ತಂದೆಯು ಬೇಗನೆ ಸಿಗಲೆಂದು ಪ್ರಾರ್ಥಿಸೋಣ. ಆದ್ರೆ ನೀನು ಮಾತ್ರ ಧೈರ್ಯವಾಗಿರಬೇಕು. ಯಾಕಂದರೆ ನಾವೀಗ ಹೋಗೋದು ಪೊಲೀಸ್ ಸ್ಟೇಷನ್ಗೆ. ಒಂದು ಕಂಪ್ಲೇಂಟ್ ಕೊಟ್ಟರೆ ಕರ್ನಾಟಕದ ಪೊಲೀಸರು ನಿಮ್ಮ ತಂದೆಯವರನ್ನು ಹಿಡಿದು ಕೊಡಬಹುದಂತೂ ನನ್ನ ಆತ್ಮ ಹೇಳ್ತಾ ಇದೆ. ಅದಕ್ಕಾಗಿ ತಂದೆಯ ಕೊರಗು ನಿನಗಿರಬಾರದು. ನೀನು ಯಾವತ್ತಿದ್ದರೂ ಧೈರ್ಯವಾಗಿರಬೇಕು ಗೆಳೆಯ, ಧೈರ್ಯವಾಗಿರಬೇಕು. ಇದಕ್ಕೇನಂತೀಯ? ಆಯ್ತು ನಡಿ ಗೆಳೆಯ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡೋಣ. ಹೌದಾ? ಬಾ. ರಾಮನು ಬಿಟ್ಟ ಬಾಲಿನ ಗುರಿಯು ಎಂದಿಗೂ ತಪ್ಪಿಲ್ಲ, ಎಂದೆಂದಿಗೂ ತಪ್ಪಿಲ್ಲ. ಈ ರಾಮಾಚಾರ್ಯನ್ಕೋ ದಂಡು ಇನ್ನೂ ಹೊತ್ತಿಲ್ಲ, ಈ ಭೂಮಿಗೆ ಹೊತ್ತಿಲ್ಲ. ಆ ಭೀಮನ ಬಲದವನು, ಚಾಣಕ್ಯನ ಛಲದವನು, ಈ ದುರ್ಗದ ಹುಲಿಯುವನು. ಅವಿನ ದೇಶ 12 ವರ್ಷ, ಅವಿನ ದೇಶ 12 ವರ್ಷ. ನನ್ನ ರೋಷ 100 ವರ್ಷ, ನನ್ನ ರೋಷ 100 ವರ್ಷ. ಅವಿನ ದೇಶ 12 ವರ್ಷ, ಅವಿನ ದೇಶ 12 ವರ್ಷ. दुनिया झुकता है, झुकाने वाला चाहिए. पैसा जमा होता है, खर्च करने वाला चाहिए. ದುಡ್ಡು 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 ದುಡ್ಡಿದ್ದವನೇ ಈ ಜಗತ್ತಿನಲ್ಲಿ ದೊಡ್ಡಪ್ಪ. ದುಡ್ಡು ಹೊಂದಿದ್ದರೆ ಏನೇ ಬೇಕಾದರೂ ಸಾಧಿಸಬಹುದು ಈ ಮೂರ್ಖ ಸಮಾಜದಲ್ಲಿ. ದುಡ್ಡಿನಿಂದಲೇ ಕೊಲೆ, ದುಡ್ಡಿನಿಂದಲೇ ಹೆಣ್ಣಿನ ಶೀಲಹರಣ. ಅದು ರಾಮಾಯಣದಲ್ಲಿ ನಡೆಯಿತು. ರಾಮ ರಾವಣರ ಮಧ್ಯೆ ಹೆಣ್ಣಿನ ಕಾಳಗ. ಇಂದು ನನ್ನಿಂದ ನಡೀತಾ ಇದೆ ಹೆಣ್ಣು ಹೆಣ್ಣು ಅಧಿಕಾರದ ಕಾಳಗ. ನಾನು ಅನ್ನವರನ್ನು ಎಡೆಮುರಿ ಕಟ್ಟದ ಈ ಅಶೋಕನೆದುರಿಗೆ ಚಲ್ಲಾಟ. ಸತ್ತು 19 ಹಳ್ಳಿಗೆ ನನ್ನದೇ ಹವ. ಆದರೂ ಈ ಊರಲ್ಲಿ ನನಗೆ ಎದುರಾಗಿ ಮಾತಾಡ್ತಾರಲ್ಲ. ಇನ್ನು ಮುಂದೆ ಹಾಗೆ ಕೂಡ್ದು ಎಲ್ಲರೂ ಸುಮ್ಮನೆ ಇರಬೇಕು. ಏ ದುರ್ಗೇಶ,
ಬಂದಿದ್ದೀನಿ ಗೌರಿ, ಬಂದಿದ್ದೀನಿ. ಏನಾಯ್ತು ಹೇಳಿ. ನನ್ನ ತಂಗಿ ಕಲ್ಪನಾ ಎಲ್ಲಿ? ಮುಂದೆ ಬಾ, ಮುಂದೆ. ಇಲ್ಲೇ ಒಳಗಡೆದಾಳ್ರಿ. ಅವರು ಕಾಲೇಜ್ಗೆ ಹೋಗಕ್ಕೆ ರೆಡಿ ಆಗಿದ್ದಾಳೆ. ದುರ್ಗೇಶ, ಇಲ್ಲಿ ಮುಂದೆ ಅವಳು ಕಾಲೇಜ್ಗೆ ಹೋಗಿ ಕೂಡ್ದು ಮನೆಯಲ್ಲಿ ತಿನ್ಕೊಂಡು ಉಳ್ಕೊಂಡು ಬರಲ್ಲ ಹೇಳವಳಿಗೆ. ಏಕೆ ಗೌಡ್ರೆ, ಕಾಲೇಜಿಗೆ ಏಕೆ ಅವರು ಹೋಗಬೇಡದು? ಏಯ್, ನಾ ಹೇಳಿದಷ್ಟು ಅಷ್ಟೇ ಕೇಳುವುದು ನಿನ್ನ ಕರ್ತವ್ಯ. ಇಲ್ಲದಿದ್ದರೆ ನಿನ್ನನ್ನು ಮನೆಯಿಂದ ಆಚೆ ಹಾಕಬೇಕಾಗುತ್ತದೆ. ಎಚ್ಚರ. ಆಯ್ತು ಗೌಡ್ರೆ, ನೀವು ಹೇಳಿದಂತೆ ಆಗಲಿ. ಕಲ್ಪನಾವರೇ, ಅವರ ಸ್ವಲ್ಪ ಹೊರಗೆ ಬರೇ. ಗೌಡ್ರು ಕರಿತಾ ಇದ್ದಾರೆ, ಹೊರಗೆ ಬರೇ. ಕಲ್ಪನಾ, ನೋಡಿ ದುರ್ಗೇಶ್, ಕಾಲೇಜಿಗೆ ನನಗೆ ಲೇಟ್ ಆಗ್ತಾ ಇದೆ. ನಾನು ರೆಡಿಯಾಗಿ ಬೇಗನೆ ಹೋಗ್ಬೇಕು. ಅಣ್ಣನಿಗೆ ಹೇಳ್ಬಿಡಿ, ನಾನು ಬಂದ ನಂತರ ಅಣ್ಣನ ಜೋಡಿ ಮಾತಾಡ್ತೀನಿ ಅಂತ. ಕಲ್ಪನಾ, ನಿಮ್ಮನ್ನಿಗಿಂತ ಹೆಚ್ಚಾಗಿ ನನಗೆ ಕಾಲೇಜ್ ಹತ್ತಾಯ್ತಾ? ಇನ್ನು ಮುಂದೆ ನೀನು ಕಾಲೇಜ್ಗೆ ಹೋಗ ಕೂಡ್ದು ಮನೆಯಲ್ಲೇ ಇರಬೇಕು. ಅರ್ಥ ಆಯ್ತಾ? ಅರ್ಥ ಮಾಡಿಕೋ. ಅಣ್ಣ, ಏನಣ್ಣ, ಏನು ಹೇಳ್ತಾ ಇದೀಯಾ ನೀನು? ನಾನು ಕಾಲೇಜಿಗೆ ಹೋಗ್ಬಾರ್ದ? ಅಣ್ಣ, ನನ್ನ ಜೀವನ ಚೆನ್ನಾಗಿರ್ಬೇಕು, ನನ್ನ ಜೀವನದ ಭವಿಷ್ಯ ಮುಂದೆ ಚೆನ್ನಾಗಿರ್ಬೇಕು ಅಂತ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ನೀವು ದಿಢನಾಗಿ ಕಾಲೇಜ್ಗೆ ಹೋಗಬೇಡಿ ಅಂತ ಅಂದ್ರೆ ಏನು ಅಣ್ಣ? ಇಲ್ಲಣ್ಣ, ನಾನು ಕಾಲೇಜ್ಗೆ ಹೋಗ್ಲೇಬೇಕು. ಕಲ್ಪನಾ, ನಿನ್ನ ಭವಿಷ್ಯದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇನ್ನು ಮುಂದೆ ನೀನು ಕಾಲೇಜ್ಗೆ ಹೋಗ ಕೊಡುದು, ಹೆಣ್ಣಾದ್ರೂ ನೀನು ಕಾಲೇಜ್ಗೆ ಹೋಗಿ ಕೊಡುದು ನನ್ನ ಮನೆಯ ಮರ್ಯಾದೆ ಕಳೆದು ತಪ್ಪು. ಆದಷ್ಟು ಬೇಗ ನನಗೆ ಒಂದು ಗಂಡು ಹುಡುಕಿ ಮದುವೆ ಮಾಡೋ ಜವಾಬ್ದಾರಿ. ಹೌದಣ್ಣ. ಅಣ್ಣ, ಅಣ್ಣಂದ್ರು ಎಲ್ಲ ತಂಗಿಗೆ ಜವಾಬ್ದಾರಿ ಇರೋದು ನಿಜ. ಆದ್ರೆ ಒಂದು ಸಾರಿ ಏನಾದ್ರು ಈ ತಂಗಿ ಆಸೆ ಏನು ಅಂತ ಕೇಳಿದ್ದೇನಣ್ಣ. ಅಣ್ಣ, ನಾನು ಚೆನ್ನಾಗಿ ಶಾಲೆ ಕಲಿತು ಡಿಗ್ರಿ ಮುಗಿಸಿ ಆದ್ರೆ ಒಂದು ಒಳ್ಳೆ ಕೋರ್ಸ್ ಮಾಡಿ ನೌಕರಿ ಪಡಿಬೇಕು ಅಂತ ನನ್ನ ಆಸೆಯನ್ನ. ಅಣ್ಣ, ಈ ನನ್ನ ಆಸೆಗೆ ಅಡ್ಡಿ ಮಾಡಬೇಡಣ್ಣ. ದುರ್ಗೇಶ್, ಅಣ್ಣನ್ಗೆ ನೀನಾದ್ರೂ ಹೇಳು. ತಂಗಿ, ಬಹಳ ನನ್ನ ಬಂಗಾರದಂತ ತಂಗಿ ಬಾಳೆಲ್ಲದು ನಗೆ ಹಾಡಾಗಲಿ, ಸುಖ ಸಂತೋಷ ತುಂಬಿ ಮನನಲಿದಾಡಲಿ, ಬಾಳು ಹಾಯಾಗಲಿ. ದೈವ ತಂದಂತವರ ನೀನು ಈ ಅನ್ನಗೆಂದು, ದೈವ ತಂದಂತವರ ನೀನು ಈ ಅನ್ನಗೆಂದು. ನನ್ನ ಬಂಗಾರದಂತ ತಂಗಿ ಬಾಳೆಲ್ಲದು ನಗೆ ಹಾಡಾಗಲಿ. ಎಣ್ಣೆ ಹಚ್ಚಿ ನೀರು ಹಾಕಿ ರೇಷ್ಮೆ ಸೀರೆ ಉಡಿಸಿ ನಾನು ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಹೂವ ಮುಡಿಸಿ ಮೈಯ ಮರೆದು ತಂಗಿ ನಿನ್ನನ್ನು ಶ್ರೀಗಂಧದ ಮಂಚದ ಮಲಗಿಸುವೆ, ಚೋಗುಳ ಹಾಡಿ ಪಕ್ಕದ ಕುಳಿತು ಗಾಳಿ ಬೀಸುವೆ. ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ.
ನಾದ ಸ್ವರದ ಜೋಡಿ ಜೊತೆಗೆ ತವರಿನಿಂದ ನಿನ್ನ ಬೀಳು ಕೊಡುಗೆ ನೀನು ನಡೆಯುವ ದಾರಿಗೆ ನಾನು ಹೂವನ ಹಾಸುವೆನು ಸಾರೋಣ ಮೆರುಗಿನ ಮಾಡಿ ಹಚ್ಚುತ್ತ ಹಾಡುವೆನು ಕಣ್ಣುರು ಸುತ್ತಾಡುವೆನು ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ ಸುಖ ಸಂತೋಷ ತುಂಬಿ ಬನ್ನಲಿದಾಡಲಿ ಬಾಳು ಹಾಯಾಗಲಿ ದೈವ ತಂದಂತವರ ನೀನು ಈ ಅಂದಗೆಂದು ದೈವ ತಂದಂತವರ ನೀನು ಈ ಅಂದಗೆಂದು ದುರ್ಗೇಶ ಈಗಲಾದ್ರೂ ಅರ್ಥವಾಯ್ತಾ ಮೊನ್ನೆ ಅವನು ಸೂಟಿಗೆ ಬಂದಾಗ ನನ್ನ ತಂಗಿ ಹಿಂದೆ ಸುತ್ತಾ ಇದ್ದತ್ತೆ ಕಾಲೇಜ್ಗೂ ಭೇಟಿ ಕೊಟ್ಟಿದ್ದಂತೆ ತಿಳಿಸಿ ಹೇಳು ಇವಳಿಗೆ ಎಲ್ಲ ನೀವ ಹೇಳಿದ್ಮೇಲೆ ನಾನೇನ್ ಹೇಳ್ರಿ ಅವ್ ಗೌಡ್ರಿಗೆ ಏನೋ ತಪ್ಪು ಮಾಡಿದ್ರಿ ಅನ್ಸತ್ರಿ ಅದಕ್ಕಾಗಿ ಅಪ್ಪ ನಿಮ್ಗೆ ಹೇಳಕತ್ತಾರ್ರಿ ಕರೆಕ್ಟ್ ಆಗಿ ಹೇಳಿದೆ ದುರ್ಗೇಶ ಕರೆಕ್ಟ್ ಆಗಿ ಹೇಳಿದೆ ಆ ಸುಳಿಮ ಮೊನ್ನೆ ಸೂಟಿಗೆ ಬಂದಾಗ ನನ್ನ ತಂಗಿಯಿಂದ ಸುತ್ತಾ ಇದ್ದಂತೆ ಅಷ್ಟೇ ಏಕೋ ಕಾಲೇಜ್ಗೂ ಹೋಗಿ ಭೇಟಿಯಾಗಿದ್ದಂತೆ ನಿಜಾನೋ ಅಲ್ಲ ಕೇಳುವಳನ್ನ ಅಪ್ಪ ಹೇಳು ಮಾತು ನಿಜ ಐತಿ ಏನೋ ಇಲ್ಲ ಹೇಳಮ್ಮ ಹೇಳು ನಿನ್ನ ಜೀವನದ ಭವಿಷ್ಯನ ಹೇಳ್ತಾರ ಅಪ್ಪಾರ ನಿನ್ನ ಜೀವನದ ಭವಿಷ್ಯ ಹೇಳ್ತಾರ್ರಿ ಹೌದು ದುರ್ಗೇಶ್, ಅವರು ಕಾಲೇಜಿಗೆ ಬಂದಿದ್ದು ನಿಜ. ಆದ್ರೆ ನಾನು ಕಾಲೇಜ್ ಮುಗಿಸ್ಕೊಂಡು ಬರುವಾಗ ಅವರು ನಮ್ಮ ಊರನವರೇ ಅಂತ ನಾನೇ ಮಾತನಾಡಿಸಿದ್ದು. ಆದ್ರೆ ಇದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಯಾಕಂದ್ರೆ ಅವರು ಅಖಂಡ ದೇಶಕರು ಯೋಗ. ಆದ್ರೆ ಆ ಯೋಗ ವೀರವನ್ನು ನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು, ಆದ್ರೆ ನಾನು ಅವರು ಬಂದಿದ್ದು ನನಗೋಸ್ಕರ ಅಲ್ಲ, ಕಾಲೇಜಿನಲ್ಲಿ ಏನೋ ಕೆಲಸವಿದೆ ಅಂತ ಬಂದಿದ್ರು. ಆದ್ರೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಮಾತನಾಡುತ್ತಾ ನಿಂತಿದ್ದು ನಿಜ. ಇದನ್ನ ಬಿಟ್ರೆ ಬೇರೆ ಏನೂ ಇಲ್ಲ ಅಣ್ಣ. ಈಗಲಾದ್ರು ಚೆನ್ನಾಗಿ ಗೊತ್ತಾ ತಾಯಿಗಳನ್ನು ಆ ಸಕ್ಕಿನ ಸುಳ್ಳ ಮಗ ನನ್ನ ತಂಗಿ ಜೊತೆ ಮಾತಾಡುವ ಎಷ್ಟು ಧೈರ್ಯನೋ ಈ ಊರಿನ ಜನ ನನ್ನ ನೋಡಿದ್ರೆ ತಲೆ ತಗ್ಗಿಸಿ ನಡೆಯುತ್ತಾರೆ. ಅಂತದ್ರಲ್ಲೇ ನನ್ನ ತಂಗಿ ಎದುರು ತಲೆ ಎತ್ತಿ ಮಾತಾಡ್ತಾನಂದ್ರೆ ಎಷ್ಟು ಸೊಕ್ಕಲೆಯ ಮಗ್ಗ ನೋಡಿ ಕಲ್ಪನಾ, ಇದು ಇವತ್ತಿಗೆ ಮುಗಿಬೇಕು. ಇಲ್ಲ ಅಂದ್ರ ಅದರ ಕಥೆನೇ ಬೇರೆ. ಇನ್ನು ಮುಂದೆ ನೀನು ಕಾಲೇಜ್ಗೆ ಹೋಗ್ಕೂಡ್ದು, ಮನೆಯಲ್ಲೇ ತಿನ್ಕೊಂಡು ಉಣ್ಕೊಂಡು ಕೇಳಬೇಕು. ಅರ್ಥ ಆಯ್ತಾ? ಅಣ್ಣ ಬೇಡಣ್ಣ, ನನ್ನ ಮಾತು ಕೇಳಣ್ಣ. ಅವ್ರ ವಿಷಯದಾಗ್ಲಿ ನನ್ನ ವಿಷಯದಾಗ್ಲಿ ಬೇರೆ ಏನು ನಡೆದಿಲ್ಲ ಅಣ್ಣ. ಅಣ್ಣ, ನಾನು ಕಾಲೇಜ್ಗೆ ಹೋಗೋದನ್ನ ಮಾತ್ರ ತಡಿಬಿಡಣ್ಣ, ತಡಿಬಿಡ.